ವೆಂಟಿಲೇಟರ್ ಅಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ವರದಿ ಏನಿದೆಯಲ್ಲ, ಅಂದರೆ ಜಸ್ಟಿಸ್ ಕುನಾ ವರದಿ ಎಲ್ಲರಲ್ಲೂ ಕೂಡ ಗಾಬರಿ ಹುಟ್ಟಿಸಿದೆ. ಸೊ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನುವಂಥ ವಿಚಾರವಾಗಿ ಮಾತನಾಡಿದರು. ಏನೇ ಆಗಿರಲಿ ವರದಿಯಲ್ಲಿ ಭಯಾನಕ ಅಂಶಗಳು ಕೂಡ ಪತ್ತೆಯಾಗಿವೆ. ಸೊ ಹಂಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾರ್ಕಿಕ ಅಂತ್ಯಕ್ಕೆ ಹೋಗಿ ನಾವು ಅದೇ ಹೇಳ್ತಾ ಇರುವಂಥದ್ದು, ಜಸ್ಟಿಸ್ ಪೂನಾ ಅವರ ವರದಿ ನಾವು ಎಲ್ಲರಲ್ಲೂ ಗಾಬರಿ ಬರುವಂಥ ರೀತಿಯಲ್ಲಿ ಆ ವರದಿ ಇದೆ. ಮತ್ತು ಯಾವ ರೀತಿಯಾದಂಥ ಲೂಟಿಯನ್ನು ಹಿಂದಿನ BJP ಸರ್ಕಾರ ಮಾಡಿದೆ ಅದು ಈ ಒಂದು ವರದಿಯಿಂದ ಎದ್ದು ಕಾಣ್ತಾ ಇದೆ. ನಮ್ಮ ಉದ್ದೇಶ ಈಗ ವರದಿಯಲ್ಲಿರುವಂಥ ಅಂಶಗಳು ಅದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ಕೇವಲ ಯಾರೋ ಒಬ್ಬ ಅಧಿಕಾರಿ ಇವರು ಅವರು ಅಂತ ಅಲ್ಲ. ಯಾಕೆಂದರೆ ಇದೆಲ್ಲ ತೀರ್ಮಾನ ಆಗಬೇಕಾದ್ರೆ ಅವತ್ತಿನ ಸರ್ಕಾರದ ಉಸ್ತುವಾರಿಯಲ್ಲಿದ್ದಂಥ ಸಚಿವರುಗಳು, ಮುಖ್ಯಮಂತ್ರಿಗಳ ಒಂದು ಅನುಮೋದನೆ ಇಲ್ಲದೇ ಅಥವಾ ಅವರ ಒಂದು ಅಭಿಪ್ರಾಯ ಇಲ್ಲದೇ ಇಂಥ ತೀರ್ಮಾನಗಳು ಯಾವ ಅಧಿಕಾರಿ ಕೂಡ ತಗೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅದು ಇವತ್ತು ಖಂಡಿತವಾಗಿಯೂ ಅದರ ಬಗ್ಗೆ ಹೊರಗೆ ಬರ್ತಕ್ಕಂಥದ್ದು ಭಾಳ ಮುಖ್ಯ ಇದೆ. ರಾಜ್ಯಕ್ಕೆ ಮಾಡಿರುವಂಥ ಮೋಸ ಅದು ಅದಕ್ಕೆ ತಕ್ಕ ಪಾಠ ಅವ್ರಿಗೆ ಕಲಿಸ್ಬೇಕಾಗ್ತದೆ. ಮತ್ತು ಏನು ಶಿಕ್ಷೆ ಅವ್ರಿಗೆ ಆಗಬೇಕು ಆ ಶಿಕ್ಷೆಯನ್ನು ಆಗ್ತಕ್ಕಂಥದ್ದಕ್ಕೆ ಒಂದು ಕಾನೂನಿನ ಪ್ರಕಾರ ಸರಿಯಾದ ತನಿಖೆಗಳು ಮತ್ತು ಕ್ರಮಗಳಾಗಬೇಕು. ನಾವು ಅದೇ ಹೇಳ್ತಾ ಇರುವಂಥದ್ದು, ಜಸ್ಟಿಸ್ ಪೂನಾ ಅವರ ವರದಿ ನಾವು ಎಲ್ಲರಲ್ಲೂ ಗಾಬರಿ ಬರುವಂಥ ರೀತಿಯಲ್ಲಿ ಆ ವರದಿ ಇದೆ. ಮತ್ತು ಯಾವ ರೀತಿಯಾದಂಥ ಲೂಟಿಯನ್ನು ಹಿಂದಿನ BJP ಸರ್ಕಾರ ಮಾಡಿದೆ ಅದು ಈ ನೋಡಿ, ಕೋವಿಡ್ ಸಂದರ್ಭದಲ್ಲಿ ಆಗಿರುವಂಥ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೈಕೆಲ್ ಡಿ ಕುನೆಲ್ ವರದಿ ಹೇಳ್ತಾ ಇರುವಂಥದ್ದು, ಅಲ್ಲಿ ಅಕ್ರಮ ಆಗಿದೆ, ಅದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಈಗ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೊ ಹಂಗಾಗಿ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆ ಟೈಮಲ್ಲಿರುವಂಥ BJP ಸರ್ಕಾರದ ನಾಯಕರಿಗೆ. ಆವಾಗ ಈಗ ಪ್ರಮುಖವಾಗಿ ಯಡಿಯೂರಪ್ಪ ಆ್ಯಂಡ್ ಶ್ರೀರಾಮುಲು ಅವರ ವಿಚಾರವಾಗಿ. ಸೊ ಈಗ ಈ ವೆಂಟಿಲೇಟರ್ ಖರೀದಿಯಲ್ಲೂ ಕೂಡ ಗೋಲ್ಮಾಲ್ ಆಗಿದೆ ಅನ್ನೋಂಥ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಮಾತನಾಡಿದರು. ಆ ವರದಿಯಲ್ಲಿ ಈ ರೀತಿಯಾಗಿ ಎಲ್ಲರೂ ಗಾಬರಿ ಪಡುವಂಥ ಅಂಶಗಳು ಕೂಡ ಇದ್ದಾವೆ. ಸೊ ಹಂಗಾಗಿ ಅದು ತನಿಖೆ ಆಗಲಿ ಅಂಥೇಳಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂಥೇಳಿ, ಆಗಲಿ ತಪ್ಪೇನಿಲ್ಲ. ಆದರೆ ಇವರು ಹೇಳ್ತಾ ಇರುವಂಥದ್ದು ಹೆಣದ ಮೇಲೆ ಹಣ ಮಾಡಲಾಗಿದೆ ಅಂಥೇಳಿ, ಅದರ ತಕ್ಕಂತೆ ಈಗ ತನಿಖೆ ಆಗಬೇಕು ಅಂಥೇಳಿ ವರದಿ ಕೂಡ ಸಿದ್ಧವಾಗಿದೆ. ಸರ್ಕಾರ ಕೂಡ ಇದನ್ನು ತನಿಖೆ ಮಾಡೋದಕ್ಕೆ ರೆಡಿ ಆಗಿದೆ. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಅದು ಮುಂದುವರಿಯುತ್ತೆ ಅನ್ನುವಂಥ ಕುತೂಹಲ ಈಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.